ನೋಡಿ ನನ್ನಿಂದ ತಪ್ಪಿಸ್ಕೊಂಡು ಆಚೆ ಬಂದು ಜಾಲದ್ರಿಂದ ಹೆಂಗೆ ಓಡಾಡ್ತಿದ್ದಾಳೆ ಕೋಳಿ. ನೋಡಿದ್ರ ಏನಪ್ಪ ಸ್ಟಾರ್ಟಿಂಗಲ್ಲೇ ನಾಟಿ ಕೋಳಿ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ? ನಾಟಿ ಕೋಳಿ ಸಾರಲ್ಲ, ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣವಾ? ಬನ್ನಿ. ನೋಡಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಮತ್ತೊಂದು ಲತಾ ಗುಬ್ಬಿ ಡೈಲಿ ಬ್ಲಾಗ್ಗೆ ಆಧಾರದ ಸುಸ್ವಾಗತ. ನಿಮಗೆಲ್ಲ ಸ್ವಾಗತ. ಎಲ್ಲ ಅನ್ನದಾತರು ಹೇಗಿದ್ದೀರಾ? ನಿಮ್ಮದೊಂದು ಸಬ್ಸ್ಕ್ರೈಬು, ನಿಮ್ಮದೊಂದು ಲೈಕು, ನಿಮ್ಮದೊಂದು ಕಮೆಂಟು, ನಿಮ್ಮದೊಂದು ಶೇರೆ ನಮ್ಮ ಯೂಟ್ಯೂಬ್ ಎಲ್ಲ ಗಮನಿಸ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ ಶೇರ್ ಮಾಡಿ. ನೀವು ಯೂಟ್ಯೂಬ್ ಮಾಡೋಕ್ಕೆ ನೀವು ಇವತ್ತಿಂದನೇ ಪ್ರಯತ್ನ ಮಾಡಿ. ಒಂದು ಮೊಬೈಲ್ ಇದ್ದರೆ ಸಾಕು, ಯೂಟ್ಯೂಬ್ ಇವತ್ತಿಂದನೇ ಶುರು ಮಾಡಿಬಿಡಿ ನಮ್ಮ ಜೊತೆನೇ ನೀವು. ಬನ್ನಿ ಇವಾಗ. ನೋಡಿ, ನೀವು ನೋಡಲಿ ಅಂತ ಹೇಗೆ ಮಾಡಿದ್ದೀನಿ ನೋಡಿ. ಸುಮ್ಮನೆ ನೀವು ನಗಲಿ ಅಂತ ಈ ಥರ ವಿಡಿಯೋ ಮಾಡಿರೋದು. ನಮ್ಮ ಕೋಳಿನ ಎತ್ಕೊಂಡು ನೋಡಿ, ಕ್ಯಾಮ್ರಾಕ್ಕೆ ತಲೆ ಎತ್ತದೇ ಇಲ್ಲ ಅವಳು ತಲೆ ಎತ್ತಲ್ಲ, ನನ್ನ ತಲೆ ಮೇಲಿರೋ ಇದು ಜುಟ್ಟು ನಿಲ್ತಿಲ್ಲ, ಗಂಟು. ಹಾಗೆ ಅವಳು ನೋಡಿ, ನಾವಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇದೆಲ್ಲ ಏನು ಅಂತ ನೋಡ್ತಿದ್ದಾರೆ. ನೀವೆಲ್ಲ ಎಂಜಾಯ್ ಮಾಡಲಿ. ಸುಮ್ಮನೆ ಸಾಂಬಾರು ಮಾಡೋದು ನೋಡಿದ್ರೆ ಬೋರ್ ಆಗುತ್ತಲ್ವ, ಅದಕ್ಕೆ ಕೋಳಿ ಎತ್ಕೊಂಡು ನಾನು ಅವಳು ತಲೆ ಎತ್ತಲ್ಲ, ನಾನು ಬಿಡಲ್ಲ, ಅದಕ್ಕೆ ತಂದು ಕೆಳಗಡೆ ಬಿಟ್ಬಿಟ್ಟೆ. ನೋಡಿ, ಕೋಳಿ ಅಪ್ಪಾಡಿಗೆ ಆಟ ಆಡ್ತಿದ್ದಾವೆ. ಬನ್ನಿ ನಾವು ಇವಾಗ ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಏನೂ ಇಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ, ಚೆನ್ನಾಗಿರುತ್ತೆ. ಇನ್ನೇನು ಮನೇಲಿ ಮಾಡಿದ್ದೆ ಇದು ಇರುತ್ತಲ್ಲ ಧನಿಯಾ ಪುಡಿ, ಅದು ಹಾಕ್ಕೊಳ್ಳಿ. ಮಾಮೂಲಿ ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಮ್ಮ ಮನೆ ಹಿಂದೆ ಹಾಕಿರೋ ಕೊತ್ತಂಬರಿ ಸೊಪ್ಪು, ನಮ್ಮ ಮನೆ ಮುಂದೆನೇ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ ನೋಡಿ. ನಾಟಿ ಕೊತ್ತಂಬರಿ ಸೊಪ್ಪು ಘಮ 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 ಅಂತ ಇತ್ತು. ಕೊತ್ತಂಬರಿ ಸಾರಿಗೊಂದಕ್ಕೆ ಅಲ್ಲ, ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಅದ್ರ ರಸನ ತಲೆಗೆ ಹಚ್ಕೊಳ್ಳಿ. ಇಲ್ಲ, ಅದು ನೀರು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕುಡಿತಾ ಬಂದರೆ, ಬಾಯಲ್ಲಿ ಹುಣ್ಣಾಗಿದ್ದರೆ ಹೀಟ್ ಕಡಿಮೆ ಆಗುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು 2 ಕಾಳು ಪಾಟಲ್ಲಿ ಉದುರಿಸ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಮ್ಮ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಗಸಗಸೆ ಎಲ್ಲ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ತೆಂಗಿನಕಾಯಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಳ್ಳಿ. ನಗ್ತಾಯಿರಿ, ಆರಾಮಾಗಿರಿ. ಈಗ ಎಲ್ಲರಿಗೂ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಏನೇನೋ ಚಿಂತೆ ಮಾಡಬೇಡಿ. ನಮ್ಮ ಮಕ್ಳಿಗೋಸ್ಕರನಾದರೂ ನಾವು ಧೈರ್ಯವಾಗಿ ಇರಬೇಕು. ಕಷ್ಟ ಕೊಡೋರು ಕೊಡ್ತಾ ಇರಲಿ ಬಿಡ್ರಿ, ಕಾಯಕ್ಕೆ ಮೇಲೆ ಭಗವಂತ ಇರಬೇಕಾದ್ರೆ ನಾವು ನೀವು ಯಾಕೆ ಚಿಂತೆ ಮಾಡಬೇಕು? ನಮ್ಮ ಮಕ್ಳ ಮುಖ ನೋಡಿಕೊಂಡು ನಗ್ತಾ ಇದ್ಬಿಡ್ಬೇಕು. ನೋಡಿ, ಮನೆಯಲ್ಲೇ ಮಾಡಿದ್ದು ಖಾರದ ಪುಡಿ, ಮನೆಯಲ್ಲೇ ಮಾಡಿದ್ದು ಮಟನ್ ಸಾಂಬಾರು ಪುಡಿ, ಚಿಕನ್ ಸಾಂಬಾರು ಪುಡಿ, ಮೊಟ್ಟೆ ಸಾಂಬಾರು ಪುಡಿ, ಪಲಾವ್ ಪುಡಿ, ಏನಾದರೂ ಅನ್ಕೋಬೋದು. ಪಲ್ಯದ ಪುಡಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೋದ ಬ್ಲಾಗಲ್ಲಿ ನಾನು ಮಟನ್ ಸಾಂಬಾರು ಮಾಡಿ ಪುಡಿ ಮಾಡಿಸಿ ಮಟನ್ ಸಾಂಬಾರು ಮಾಡಿ ಒಲೆಯಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆ ನೀವು ಯೂಟ್ಯೂಬ್ ಮಾಡಿ, ನಾವಿಬ್ಬರು ಸೇರಿ ಬೆಳೆಯೋಣ, ಆಯಿತಾ? ನೋಡಿ, ರುಬ್ಬಿದ್ದು ಆಗೋಯ್ತು ನಿಮ್ಮ ಹತ್ರ ಮಾತಾಡ್ತಾ. ಈಗ ಒಂದು ಒಗ್ಗರಣೆ ಕೊಟ್ಕೊಬಿಡೋಣ. ಹೌದು, ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಲ್ಲ, ಒಲೆ, ಇಂಡಕ್ಷನ್ ಸ್ಟವ್ವು, ಗ್ಯಾಸು ಯಾವ್ದು ಅನುಕೂಲ ಇರುತ್ತೋ ಅದ್ರಲ್ಲಿ ಮಾಡ್ತಾ ಇರೋದೇ. ನೋಡಿರಿ, ಮಧ್ಯದಲ್ಲಿ ನಾವಿಬ್ಬರು ಬಂದು ನಿಮ್ಗೆ ಏನು ಮಾಡ್ತಾಯಿದ್ದೀವಿ. ಎಂಜಾಯ್ ಮಾಡಿ. ಅವಳಿಗೂ ಮೊಬೈಲ್ ಕಡೆ ನೋಡಲ್ಲ, ಕ್ಯಾಮ್ರಾ ಕಡೆ, ನಾನು ಬಿಡಲ್ಲ. ನೋಡಿರಿ, ಮೊಟ್ಟೆ, ನಾಟಿ ಮೊಟ್ಟೆ ಇದು ಮಕ್ಳಿಗಾಗಲಿ ಅಂತ ಸಾಕೊಂಡಿರೋದು ಮೊಟ್ಟೆ. ನಾಟಿ ಮೊಟ್ಟೆ ಒಂದೊಂದು ಕುಡಿಬೇಕು ಬೆಳಗ್ಗೆ ಹೊತ್ತು, ಒಳ್ಳೆಯದು, ಕ್ಯಾಲ್ಶಿಯಮ್ ಇರುತ್ತೆ. ನಾವಿಬ್ಬರು ಆಗಾಗ ಬಂದು
ನಿಮ್ಮ ಮುಂದೆ ತರಲೆ ಮಾಡ್ತಾಯಿದ್ದೀವಿ ನೋಡ್ರಿ. ಸಾರು ಪಾಡಿಗೆ ಸಾರು ಆಗುತ್ತಲ್ವ. ಇನ್ನಷ್ಟು ಇದೇ ಥರ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಕೆಂಚಿನೂ ಬಂದು ಹೇಳ್ತಿದ್ದಾಳೆ ನಿಮಗೆ. ನಾನು ಮೊಟ್ಟೆ ಹಿಡ್ಕೊಂಡು ನನ್ನೇ ಕ್ಯಾಮ್ರಕ್ಕೆ ಫೋಸ್ ಕೊಡು ಅಂತಿದ್ದೀರಾ ನೀವು ತಿನ್ನೋಕ್ಕೆ ಅಂತ ಬೈಕೋತಾ ಇದ್ದಾಳೆ ಅವಳು. ಹೇಗಿದ್ದಾಳೆ ನಮ್ಮ ಕೆಂಚಿ ಮೊಟ್ಟೆ. ಈ ಕೋಳಿ ಮೊಟ್ಟೆ ಚೆನ್ನಾಗಿಡುತ್ತೆ. ಇದೊಂಥರ ಮೈಸೂರು ಕೋಳಿ, ನಾಟಿ ಕೋಳಿ ಮೈಸೂರು ಕೋಳಿ ಥರ ಒಂಥರ ಕ್ರಾಸ್, ಫಾರಮ್ ಅಲ್ಲ. ನೋಡಿ ನಮ್ಮ ಮನೆಯವ್ರು ಮೊಟ್ಟೆ ಒಡೆದು ಬಿಡ್ತಿದ್ದಾರೆ. ನಾವು ಅದನ್ನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಖಾರನ ಚೆನ್ನಾಗಿ ಮಳ್ಳಿಸ್ಬೇಕು. ಇದನ್ನು ಮೊಟ್ಟೆ ಹಾಕಿದ್ರೆ ಒಳಗಡೆ ಅದೇ ಥರ ಗಟ್ಟಿ ಆಗಬೇಕು ನೋಡಿ, ತಿರುಬಾರ್ದು ಯಾವುದೇ ಕಾರಣಕ್ಕೂ. ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ನೀವು ಟಿಪ್ ಏನು ಗೊತ್ತಾ, ಚೆನ್ನಾಗಿ ಮಳ್ಳೋದಕ್ಕೆ ಮೊಟ್ಟೆ ಹಾಕಿ ಬಿಟ್ಟು ಮುಚ್ಚಿಬಿಡಿ. ಒಂದು ಸಣ್ಣ ಉರಿಲಿ ಒಂದು 5 ನಿಮಿಷ ಬಿಟ್ಬಿಟ್ಟು ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೀನಿ, ಚೌಟ್ ತೆಗೆದ್ಬಿಟ್ರಿ ತಿರುಬಾರ್ದು ಅಂತ. ಅದು ಹಾಗೇ ಇರುತ್ತೆ. ಅದನ್ನ ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಅದನ್ನು ಮುಚ್ಚಿಬಿಡ್ಬೇಕು ಅಷ್ಟೇ. ರೆಡಿನೇ ಆಗೋಯ್ತು ನಾಟಿ ಕೋಳಿ ಮೊಟ್ಟೆ ಸಾಂಬಾರು. ಬಿಸಿ ಬಿಸಿ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ, ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಕಡೆ ತುಮಕೂರು ಗುಬ್ಬಿ ಸೈಡೆಲ್ಲ ಇದು ಮಾಡ್ತೀವಿ, ಅಕ್ಕಿ ರೊಟ್ಟಿ. ಬೆಳಗ್ಗೆ ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್. ಜೊತೆಗೆ ಈರುಳ್ಳಿ ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ. ನಾಟಿ ಮೊಟ್ಟೆ ಹಾಕಿ ಹಾಗೆ ಮುಚ್ಚಿಬಿಡಿ. ಹೀಗೆ ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಾ ಹೇಗಿದೆಯೋ ಹಾಗೆ ವಿಡಿಯೋ ತೋರಿಸ್ತಾ, ಜಾಸ್ತಿ ಏನು ತಲಾಟೆ, ನಾನು ಕೋಳಿ ತಲಾಟೆ ಮಾಡಿಬಿಟ್ಟಿದ್ದೀವಿ ವಿಡಿಯೋದಲ್ಲಿ. ನೀವು ಖುಷಿಯಾಗಲಿ ಅಂತ, ನೀವು ಬೇಜಾರಾಗಿರಬೇಡಿ. ನಿಮಗೋಸ್ಕರ ನಾವು ನಮ್ಮ ಕೋಳಿ ಎಲ್ಲ ನಿಮಗೋಸ್ಕರ ಫನ್ನಿ ಮಾಡಿದ್ದೀವಿ ಮಧ್ಯದಲ್ಲಿ. ನೀವು ಖುಷಿಯಾಗಿ ನಮ್ಮ ವಿಡಿಯೋ ನೋಡಬೇಕಲ್ವಾ, ಅದಕ್ಕೋಸ್ಕರ. ಅವಳು ಇರಲೇ ಇಲ್ಲ, ಆರೋಗ್ಬಿಟ್ಲು ನೋಡ್ರಿ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀವಲ್ಲ ವಿಡಿಯೋದಲ್ಲಿ, ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಾಳೆ ಅವಳು. ಸಾಂಬಾರು ರೆಡಿ, ಈ ಕಡೆ ಮುದ್ದೆ ರೆಡಿ. ಬಿಸಿ ಬಿಸಿ ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮುದ್ದೆ ಜೊತೆಗೆ ಬನ್ನಿ. ನೋಡ್ದಾ, ನಾನು ನಿಮಗೋಸ್ಕರ ತಂದೇ ಬಿಟ್ಟೆ. ನಮ್ಮ ಕ್ಯಾಂಚಿನ ಬಿಟ್ಟು ಬಂದ್ಬಿಟ್ನಪ್ಪ. ಈಗ ನಿಮ್ಮ ಜೊತೆ ಮಾತಾಡೋಣ ಅಂತ. ನೋಡಿ ಟೇಸ್ಟು, ಮನೇಲಿ ಮಾಡಿದ ಪುಡಿ, ಮನೇಲಿ ಸಾಕಿದ ಕೋಳಿ ಮೊಟ್ಟೆ, ರಾಗಿ ಮುದ್ದೆ, ಈರುಳ್ಳಿ, ಇನ್ನೇನು ಬೇಕ್ರಿ, ಸ್ವರ್ಗಕ್ಕೆ ಕಿಚ್ಚು ಅಚ್ಚು ಅಂದ ಸರ್ವಜ್ಞ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ಟೇಕ್ ಕೇರ್. ಲವ್ ಯು. ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ನಮ್ಮ ಅನ್ನದಾತರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಲವ್ ಯು. ಟೇಕ್ ಕೇರ್. ನಮಸ್ತೆ. ಇನ್ನಷ್ಟು ಉತ್ತಮ ವಿಷಯಗಳಿಗಾಗಿ ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.